ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆರ್ಟ್ ಆಫ್ ಲಿವಿಂಗ್ ಬಳಿ ಜಿಲೆಟಿನ್ ಪತ್ತೆ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ವಿಸ್ಟ್ ಲಭ್ಯ ಆಗ್ತಾ ಇದೆ. ಪ್ರಧಾನಿ ಮೋದಿ ಹತ್ಯೆಗೆ ಮಹಾ ಸಂಚು ರೂಪಿಸಲಾಗಿತ್ತ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಮೊನ್ನೆ ತಾನೇ ನರೇಂದ್ರ ಮೋದಿಯವರು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಒಂದು ಮಂದಿರದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಿದ್ದರು. ರವಿಶಂಕರ್ ಗುರೂಜಿಯವರ ಜನ್ಮದಿನಾಚರಣೆ ಕಾರ್ಯಕ್ರಮಕ್ಕೂ ಕೂಡ ಬಂದಿದ್ದರು. ಅಲ್ಲಿ ತೆರಳುತ್ತಿರುವಂತಹ ಸಂದರ್ಭದಲ್ಲಿ ಆ ದಾರಿ ಮಾರ್ಗದಲ್ಲಿ ಸಿಕ್ಕಿರುವಂತಹ ಜಿಲೆಟಿನ್ ಕಡ್ಡಿಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಟ್ವಿಸ್ಟ್ ಲಭ್ಯ ಆಗ್ತಾ ಇದೆ. ಸ್ಫೋಟಕಕ್ಕೆ ಬೇಕಾದಂತಹ ವಸ್ತು ತಯಾರಿಸಿ ಪಕ್ಕಾ ಪ್ಲಾನ್ ಮಾಡಿಕೊಂಡಿದ್ರ ಅನ್ನುವಂಥ ಪ್ರಶ್ನೆ, ಎಲ್ಲ ಸಿದ್ಧತೆಗಳನ್ನು ಆರೋಪಿಗಳನ್ನು ಮಾಡಿದ್ರಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಈಗಾಗಲೇ ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ಆರಂಭಿಸಿರೋದು. ಪೊಲೀಸರು ನಡೆಸಿರುವಂತಹ ಪ್ರಾಥಮಿಕ ತನಿಖೆಯ ಮಾಹಿತಿಯನ್ನು ಆಧರಿಸಿ ಈಗಾಗಲೇ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ತನಿಖೆಯನ್ನು ಮುಂದುವರಿಸಿದೆ. ಈಗ ತನಿಖೆಯ ಭಾಗವಾಗಿ ನಡೆಸಿರುವಂತಹ ಈ ಒಂದು ಇನ್ವೆಸ್ಟಿಗೇಷನ್ನಲ್ಲಿ ಮತ್ತಷ್ಟು ಟ್ವಿಸ್ಟ್ಗಳು ಸಿಗ್ತಾ ಇದೆ. ಹತ್ಯೆಯ ಸಂಚನ್ನು ರೂಪಿಸಿದ್ದಾರಾ ಅನ್ನುವಂಥ ಪ್ರಶ್ನೆಯನ್ನು ಈಗ ಮೂಡಿಸುವ ಹಾಗೆ ಮಾಡಿದೆ ಈ ಒಂದು ಪ್ರಕರಣ. ಸ್ಫೋಟಕ್ಕೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳು ಅಲ್ಲಿ ಲಭ್ಯ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಗಮನಿಸಬೇಕಾಗತ್ತೆ, ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಬಂದಿದ್ದರು. ಪಂಚರಾಜ್ಯ ಚುನಾವಣೆಯ ಫಲಿತಾಂಶದ ಬಳಿಕ ರಾಜ್ಯ ಬಿಜೆಪಿ ಘಟಕದಿಂದ ನರೇಂದ್ರ ಮೋದಿ ಅವರಿಗೆ ವಿಶೇಷವಾದಂತಹ ಸನ್ಮಾನವನ್ನು ಆಯೋಜಿಸಲಾಗಿತ್ತು. ಅದಾದ ಬಳಿಕ ರವಿಶಂಕರ್ ಗುರೂಜಿಯವರ ಆರ್ಟ್ ಆಫ್ ಲಿವಿಂಗ್ ಆಶ್ರಮಕ್ಕೆ ನರೇಂದ್ರ ಮೋದಿ ಅವರು ತೆರಳುವಂತಹ ಮಾರ್ಗದಲ್ಲಿ ಈ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿತ್ತು. ಆ ಪತ್ತೆಯ ಉದ್ದೇಶ ಏನು, ಆ ಜಿಲೆಟಿನ್ ಕಡ್ಡಿ ಅಲ್ಲಿ ಪತ್ತೆ ಆಗಿರೋದು ಯಾಕೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ರು. ಕೂಡಲೇ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೂಡ ಈ ತನಿಖೆಯಲ್ಲಿ ಭಾಗಿಯಾಗಿತ್ತು, ತನಿಖೆಯನ್ನು ಮುಂದುವರಿಸಿತ್ತು. ಈಗ ಟ್ವಿಸ್ಟ್ ಲಭ್ಯ ಆಗ್ತಾ ಇದೆ. ಬ್ಲಾಸ್ಟ್ಗೆ ಬೇಕಾದಂತಹ ಸರ್ಕ್ಯೂಟ್ ಪತ್ತೆಯಾಗಿರುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸರ್ಕ್ಯೂಟ್ನಲ್ಲಿ ಟೈಮರ್ ಆ್ಯಂಡ್ ಡೇಟ್ ಫಿಕ್ಸ್ ಕೂಡ ಮಾಡಲಾಗಿತ್ತು. ಗಮನಿಸಬೇಕಾಗತ್ತೆ, ಡೆಟೋನೇಟರ್ ಇಟ್ಟು ಟೈಮ್ ಫಿಕ್ಸ್ ಮಾಡಿದರೆ ಬ್ಲಾಸ್ಟ್ ಆಗ್ತಾ ಇತ್ತು. ಸದ್ಯ ಪತ್ತೆ ಆದಂತಹ ಸ್ಫೋಟಕ ವಸ್ತುಗಳ ಬಗ್ಗೆ ಪರಿಶೀಲನೆ ನಡೆಸಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಗಮನಿಸಬೇಕಾಗತ್ತೆ. ಡೆಟೋನೇಟರ್ ಇಟ್ಟು ಟೈಮನ್ನು ಫಿಕ್ಸ್ ಮಾಡಿದ್ರು. ಒಬ್ಬ ಕರೆ ಮಾಡಿದ್ದಲ್ಲ ಈ ಆತನನ್ನು, ಲೋಹಿತ್ ಎನ್ನುವ ಆತನ ವಿಚಾರಣೆ ಬಳಿಕ ಏನೇನೋ ಹೇಳ್ಕೊಂಡಿದೆ. ನಾನು ಅಲ್ಲಿನವನು, ನನಗೆ ಆ ಸಂಪರ್ಕ ಇದೆ, ಈ ಸಂಪರ್ಕ ಇದೆ, ಗೃಹ ಇಲಾಖೆ ಸಂಪರ್ಕ ಇದೆ, ಅದಿದೆ ಇದಿದೆ ಅನ್ನುವ ಎಲ್ಲ ಹೇಳಿಕೆಗಳನ್ನು ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದ. ಅದರ ಬೆನ್ನಲ್ಲೇ ಈಗ ತನಿಖೆಯನ್ನು ಮುಂದುವರಿಸಿದ್ದು. ತನಿಖೆಯ ವೇಳೆ ಈ ಎಲ್ಲ ಅಂಶಗಳು ಪತ್ತೆ ಆಗ್ತಾ ಇದೆ. ಪಕ್ಕಾ ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ನರೇಂದ್ರ ಮೋದಿಯವರ ಹತ್ಯೆಯ ಸಂಚನ್ನು ರೂಪಿಸಿದ್ರ ಆರೋಪಿಗಳು ಅನ್ನುವಂತಹ ಪ್ರಶ್ನೆಯೂ ಕೂಡ ಈ ತನಿಖೆಯಿಂದ ಬರ್ತಾ ಇರುವಂತಹ ಮಾಹಿತಿಯಿಂದ ಮೂಡ್ತಾ ಇದೆ. ಇದೊಂದು ಭದ್ರತೆಯ ಲೋಪ ಅನ್ನುವ ಲೆಕ್ಕಾಚಾರದಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಪೊಲೀಸರು ಮತ್ತು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA ಈಗಾಗಲೇ ತನಿಖೆಯನ್ನು ಮುಂದುವರಿಸಿರೋದು. ತನಿಖೆಯ ಜಾಡನ್ನು ಹಿಡಿದಿದ್ದಾರೆ. ಯಾವ ರೀತಿಯಾಗಿ ಇವರೆಲ್ಲ ಪ್ಲಾನ್ ಮಾಡಿಕೊಂಡಿದ್ರು, ಏನು ಎತ್ತ ಅನ್ನೋದರ ಬಗ್ಗೆಯೂ ಕೂಡ ದೇಶದ ಪ್ರಧಾನಿಯೊಬ್ಬರು ಬರ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಭದ್ರತೆಯಲ್ಲಿ ಲೋಪ ಆಗಿರೋದು ಈಗ ಬೆಂಗಳೂರಿನ ಪೊಲೀಸರಿಗೂ ಕೂಡ ಒಂದು ಸವಾಲಾಗಿ ಪರಿಣಮಿಸಿದೆ. ಟೈಮರ್ ರೀತಿಯ ವಸ್ತುಗಳ ಬಗ್ಗೆ ಪರಿಶೀಲನೆ ನಡೆಸಲಾಗ್ತಾ ಇದೆ. ಎಲ್ಲವನ್ನೂ ಕೂಡ FSLಗೆ ರವಾನೆ ಮಾಡಲಾಗಿದೆ. ಮತ್ತೊಂದೆಡೆ ಆರೋಪಿಗಾಗಿ ಮುಂದುವರಿದಿದೆ ಶೋಧ. ಬೆಂಗಳೂರು ದಕ್ಷಿಣ ಪೊಲೀಸರಿಗೆ ದೊಡ್ಡ ತಲೆಬಿಸಿಯಾದಂತಹ ಕೇಸ್ ಇದು. ರಸ್ತೆಯಿಂದ 100 ಮೀಟರ್ ಅಂತರದಲ್ಲಿ ಸ್ಫೋಟಕ ವಸ್ತು ಪತ್ತೆ ಆಗಿತ್ತು. ಸದ್ಯ ಪೊಲೀಸರಿಂದ ತನಿಖೆ ಮುಂದುವರಿದಿದೆ. ಗಮನಿಸಬೇಕು, ನಾನು ಆಗಲೇ ಹೇಳ್ತಾ ಇದ್ದೆ, ಬೆಂಗಳೂರಿನ ಪೊಲೀಸರಿಗೆ ಇದೊಂದು ದೊಡ್ಡ ಸವಾಲಾಗಿತ್ತು. ದೇಶದ ಪ್ರಧಾನಿಯೊಬ್ಬರು ಬೆಂಗಳೂರಿಗೆ ಆಗಮಿಸಿರುವಂತಹ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ 100 ಮೀಟರ್ ಅಂತರದಲ್ಲಿ ಪತ್ತೆ ಆಗಿರುವಂಥ ಈ ಜಿಲೆಟಿನ್ ಕಡ್ಡಿ ಉದ್ದೇಶಪೂರ್ವಕವಾಗಿಯೇ ಇಲ್ಲಿ ಪ್ರಧಾನಿಯವರನ್ನ ಹತ್ಯೆ ಮಾಡುವುದಕ್ಕೆ ಬಳಸಲಾಗಿತ್ತ ಅನ್ನುವಂಥ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇದೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಈಗ ಏಜೆನ್ಸಿ ಈಗ ಎಲ್ಲ ತನಿಖೆಯ ಹಂತಗಳನ್ನು ಮಾಡ್ತಾ ಇರೋದು. ತನಿಖೆಯ ಭಾಗವಾಗಿ ಈಗ ಸಿಕ್ಕಿರುವಂತಹ ಜಿಲೆಟಿನ್ ಕಡ್ಡಿಗಳು
ಎಲ್ಲವನ್ನೂ ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಪೊಲೀಸರು ನಡೆಸಿರುವಂತಹ ತನಿಖೆಯ ಭಾಗದಲ್ಲಿ ನಾವು ಕಂಡುಕೊಂಡಿರುವಂತಹ ವಿಷಯ ಏನು ಕೇಳಿದ್ರೆ, ಅಲ್ಲಿ ಇತ್ತೀಚೆಗೆ ಕ್ವಾರಿ ಅವೆಲ್ಲವೂ ಕೂಡ ಮಾಡ್ತಾ ಇದ್ರು, ಕಲ್ಲುಗಳನ್ನು ಸ್ಫೋಟಿಸುವುದಕ್ಕೆ ಜೆಲೆಟಿನ್ ಕಡ್ಡಿಗಳನ್ನು ಬಳಸ್ತಾ ಇದ್ರು. ಇದೆಲ್ಲವೂ ಕೂಡ ಮಾಹಿತಿ ಹೊರಗೆ ಬಂತು. ಆ ಜೆಲೆಟಿನ್ ಕಡ್ಡಿಗಳನ್ನು ತೆಗೆದುಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅದರಲ್ಲಿ ಬಿದ್ದಿರಬಹುದಾಗಿ ಎನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಯಿತು. ಈಗ ತನಿಖೆಯನ್ನು ಮುಂದುವರಿಸಿದ್ದಾರೆ. ತನಿಖೆಯನ್ನು ಮುಂದುವರಿಸಿದ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾಹಿತಿಗಳು ಹೊರಗೆ ಬರ್ತಾ ಇದೆ. ಮೋದಿ ಅವರು ತೆರಳುತ್ತಾ ಇರುವಂತಹ ಮಾರ್ಗದಲ್ಲಿ ಸ್ಫೋಟಕ ಪತ್ತೆ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಫೋಟಕ ಬಾಕ್ಸ್ನ ವಿಡಿಯೋವನ್ನು ಮಾಡಿಕೊಳ್ಳಲಾಗಿದೆ. ಆ ವಿಡಿಯೋ ಈಗ ಕರ್ನಾಟಕ ನ್ಯೂಸ್ ಬೀಟಿಗೆ ಲಭ್ಯ ಆಗಿದೆ. ಸ್ಫೋಟಕ ವಸ್ತುಗಳು ಇದ್ದಂತಹ ಬಾಕ್ಸ್, ಅದರ ವಿಡಿಯೋ ಮಾಡಿಕೊಳ್ಳಲಾಗಿದೆ. ಕರ್ನಾಟಕ ನ್ಯೂಸ್ ಬೀಟಿಗೆ ಆ ವಿಡಿಯೋ ಲಭ್ಯ ಆಗಿರೋದು. ಬಾಕ್ಸ್ನಲ್ಲಿ 2 ಜೆಲೆಟಿನ್ ಕಡ್ಡಿಗಳು, 4 ಗಂಧದ ಕಡ್ಡಿ, ಬೆಂಕಿಪೊಟ್ನ, 2 ಬ್ಯಾಟ್ರಿಗಳು, ಕರ್ಪೂರ ಸೆಲ್ಗಳು ಪತ್ತೆ ಆಗಿವೆ. ಇವೆಲ್ಲ ಯಾಕೆ ಇಟ್ಟಿದ್ವು, ಯಾರಿಟ್ರು, ಏನು ಎತ್ತ ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಶ್ನೆ ಉದ್ಭವ ಆಗುತ್ತೆ. ಸ್ಫೋಟಕಗಳನ್ನು ಟೇಪ್ ಹಾಕಿ ಸುತ್ತಿದ್ದಂತಹ ಆರೋಪಿಗಳು ಮೋದಿ ಕಾರ್ಯಕ್ರಮದ ವೇಳೆ ತಪ್ಪಿದ ಭಾರಿ ಅನಾಹುತ ಅನ್ನುವಂತಹ ಮಾಹಿತಿ ಗಮನಿಸಬೇಕಾಗತ್ತೆ. ಬೆಂಗಳೂರಿನ ಪೊಲೀಸ್ ಇಲಾಖೆಗೆ ತಲೆನೋವಾಗಿ ಮತ್ತು ಭದ್ರತಾ ಪಡೆಗೂ ಕೂಡ ಇಡೀ ದೇಶದಾದ್ಯಂತ ಇದೊಂದು ಭದ್ರತಾ ಲೋಪದ ಭಾಗವಾಗಿ ಕಾಣಿಸ್ತಾ ಇದೆ. ಮುಖ್ಯವಾಗಿ ನರೇಂದ್ರ ಮೋದಿ ಅಂತ ಪ್ರಧಾನಿಯವರು ಬರ್ತಾ ಇರುವಂಥ ಸಂದರ್ಭದಲ್ಲಿ ಪರಿಶೀಲನೆಯನ್ನು ಮಾಡಿರಲಿಲ್ವಾ ಬಾಂಬ್ ಸ್ಕ್ವಾಡ್ಗಳು? ಈ ಒಂದು ಜೆಲೆಟಿನ್ ಕಡ್ಡಿಗಳು ಇದ್ದಿರೋದು ಅಲ್ಲಿ ಗೊತ್ತಾಗ್ಲಿಲ್ವಾ ಏನು ಎತ್ತ ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಶ್ನೆ ಉದ್ಭವ ಆಗುತ್ತೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೆಲೆಟಿನ್ ಕಡ್ಡಿ ಸಿಕ್ಕ ಜಾಗದಲ್ಲಿ ಟೈಮರ್ ಪತ್ತೆ ಆಗಿದೆ ಅನ್ನೋದನ್ನು ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ ಅನ್ನೋದಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿರೋದು. ರಾಜ್ಯ ಕೇಂದ್ರ ಸರ್ಕಾರದ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನೀಡಿದ್ದಾರೆ. ಟೈಮರ್ ಪತ್ತೆ ಆಗಿದೆ, ಒಬ್ಬ ವ್ಯಕ್ತಿ ಕರೆ ಮಾಡಿ ಬಾಂಬ್ ಇಟ್ಟಿದ್ದಾಗಿ ಹೇಳಿದ್ದ. ಅದರ ಬೆನ್ನಲ್ಲೇ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ರು. ಆತನನ್ನು ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸ ಆಗಿತ್ತು. ತನಿಖೆಯನ್ನು ಮಾಡಿದ್ರು. ದಾರಿಯಲ್ಲಿ ಏನೆಲ್ಲ ಸಿಕ್ಕಿದ ಅದರ ಬಗ್ಗೆಯೂ ಕೂಡ ತನಿಖೆ ಆಗಿತ್ತು. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೂಡ ತನಿಖೆಯನ್ನು ಮಾಡುವುದಕ್ಕೆ ಹೇಳಿದೆ ಅನ್ನೋದಾಗಿ ಪರಮೇಶ್ವರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಅವರಿಗೂ ಕೂಡ ತನಿಖೆ ಮಾಡುವುದಕ್ಕೆ ಕೊಡ್ತೀವಿ, ಟೆರರಿಸಮ್ಗೆ ಲಿಂಕ್ ಇರುವಂತಹ ಬಗ್ಗೆ ಹೇಳೋದಕ್ಕಾಗಲ್ಲ. ಈಗ ಪ್ರಾಥಮಿಕ ಹಂತದಲ್ಲಿ ತನಿಖೆ ಆಗಲಿ, ವರದಿ ಬಂದ ಮೇಲೆ ನೋಡೋಣ ಅನ್ನೋದಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ವರದಿಗಾರರಿಗೆ ಸ್ಪಂದಿಸಿ ಮಾತನಾಡ್ತಿರುವಂತಹ ಸಂದರ್ಭದಲ್ಲಿ ಈ ಜೆಲೆಟಿನ್ ಕಡ್ಡಿಗಳು ಪತ್ತೆ ಆಗಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ. NIAಗೆ ಕೊಡ್ತೀವಿ ನಾವು ಈ ಪ್ರಕರಣವನ್ನು, ಇದೊಂದು ಭದ್ರತಾ ಲೋಪದ ವಿಷಯ ಅನ್ನೋದಾಗಿ ನಾವು ಅರ್ಥಕೊಂಡಿದ್ದೀವಿ. ಬಟ್ ಟೆರರಿಸಮ್ಗೆ ಈ ಒಂದು ಪ್ರಕರಣ ಲಿಂಕ್ ಇದೆಯಾ ಅನ್ನೋದ್ರ ಬಗ್ಗೆ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾರೋ ಒಬ್ಬ ಕಾಲ್ ಮಾಡಿದ್ದ, ಆತ ಬೆದರಿಕೆ ಹಾಕಿದ್ದ, ಬಾಂಬ್ ಇಟ್ಟಿದ್ದೀನಿ ಅನ್ನೋದನ್ನು ಹೇಳಿದ್ದ. ಸೊ ಅದೆಲ್ಲವೂ ಕೂಡ ತನಿಖೆ ಆಗುತ್ತೆ. ತನಿಖೆಯ ಬಳಿಕ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾತನಾಡೋಣ. ಇಟ್ ಈಸ್ ಟೂ ಅರ್ಲಿ ಅನ್ನೋದಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ವರದಿಗಾರರ ಜೊತೆಗೆ ಮಾತನಾಡ್ತಿರುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ಏನು ಮಾತನಾಡಿದ್ದಾರೆ ಹಾಗಾದ್ರೆ ಕೇಳೋಣ ಬನ್ನಿ. ಪ್ರಕಟಣೆ ಮಾಡಬಹುದು. ಈಗ ಅದನ್ನ ತನಿಖೆ ಮಾಡ್ತಾ ಇದ್ದಾರೆ. ನಾನೇನು ಅದ್ರ ಬಗ್ಗೆ ಹೆಚ್ಚು ವಿವರಗಳನ್ನ ಹೇಳಕ್ ಹೋಗೋದಿಲ್ಲ. ತನಿಖೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಫೋನ್ ಮಾಡಿದ್ರು, ಕರೆ ಮಾಡಿದ್ರು. ಅಲ್ಲಿ ಇದರಲ್ಲಿ ಏನದು ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಆ ಜಾಗದಲ್ಲಿ ಬಾಂಬ್ ಇಟ್ಟಿದ್ದಾರೆ ಅಂತ ಹೇಳಿ ಮಾಡಿದ್ರು ಅಂತ ಹೇಳಿ ಅವನನ್ನ ತಗೊಂಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಅವನದು ತನಿಖೆ ನಡೀತಾ ಇದೆ.
ಅಲ್ಲಿ ಹೋಗುವಾಗ ದಾರಿಯಲ್ಲಿ ಜೆಲಟಿನ್ ಸ್ಟಿಕ್ ಸಿಕ್ತು ಅಂತ ಹೇಳಿ ಅದನ್ನು ಕೂಡ ಅವರು ಏನೆಲ್ಲ ಸಿಕ್ಕಿದ್ದಾರೆ ಅದನ್ನೆಲ್ಲ ತಗೊಂಡಿದ್ದಾರೆ, ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ ಮತ್ತು ಅದರ ಬಗ್ಗೆ ತನಿಖೆಯನ್ನು ಮಾಡ್ತಾರೆ. ಈಗ NIA ನವರು ಕೂಡ ನಾವು ಕೂಡ ಎಂಟರ್ ಆಗುವಂತ ಸಾಧ್ಯತೆಗಳು ಇದೆ. ಅವರು ಕೂಡ ಈಗ ತನಿಖೆ ಮಾಡೋದಕ್ಕೆ ಅವರು ಕೇಳಿದ್ದಾರೆ ಅಂತ ಹೇಳಿ ಗೊತ್ತಾಯ್ತು ನನಗೆ. ನಾವು ಅವ್ರಿಗೆ ಕೇಳಿದ್ರೆ ಅವ್ರಿಗೆ ಕೊಡ್ತೇವೆ, ಅವರು ತನಿಖೆ ಮಾಡಲಿ. ಪ್ರಧಾನಮಂತ್ರಿಗಳ ಬರುವಂತ ಕಾರ್ಯಕ್ರಮಗಳು ಸಾಮಾನ್ಯವಾಗಿ ಬಹಳ ಹೈ ಲೆವೆಲ್ ಸೆಕ್ಯೂರಿಟಿ ಅವರು ಒದಗಿಸ್ತಾರೆ, ನಾವು ಒದಗಿಸ್ತೀವಿ. ರಾಜ್ಯ ಸರ್ಕಾರಗಳು ಕೂಡ ಇನ್ಸ್ಟ್ರಕ್ಷನ್ಸ್ ಬಂದಿರುತ್ತೆ, ಮಾಡಿರ್ತಾರೆ. ಅದನ್ನ ಈಗ 9 ಗಂಟೆಗೆ ಮೊದಲೇ ಅಂದ್ರೆ ಕಾರ್ಯಕ್ರಮಕ್ಕೆ ಅವ್ರು ಬರೋಕೆ 2 ಗಂಟೆ ಮುಂಚೆನೇ ಇದನ್ನು ಫೈಂಡ್ ಔಟ್ ಮಾಡಿದಾರಲ್ಲ, ಅದು ಬಹಳ ಒಂದು ಒಳ್ಳೆಯ ಕೆಲಸ ಅಂತ ನನ್ಗನ್ಸುತ್ತೆ. ಗೊತ್ತಿಲ್ಲ, ಅದನ್ನ ನಾವು ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.